ಇಲ್ಲಿ ಆಟ ಮೇಲೆ ಎರಡು ಲೈನ್ಸ್ ಇದೆ ನೋಡಿ. ದೇವರ ಕಣ್ಣು ಬಿದ್ರೆ ಆನಂದ, ಜನರ ಕಣ್ಣು ಬಿದ್ರೆ ಗೋವಿಂದ. ಗೋವಿಂದ ಗೋವಿಂದ. ವಾವ್, ಸಾಕಾದ ಬರ್ತಿದ್ದಾರೆ ಗುರು. ಅಲ್ಲ, ಕ್ರಿಯೇಟಿವಿಟಿ ಲೆವೆಲ್ ನೋಡಿ ಅವ್ರದ್ದು. ದೇವರ ಕಣ್ಣು ಚಿತ್ರ ಬಿಡಿಸ್ಬಿಟ್ಟಿದ್ದಾರೆ, ಕಣ್ಣು ಅಂತ ಬರ್ತಿಲ್ಲ. ಬಿದ್ರೆ ಆನಂದ, ಜನರ ಕಣ್ಣು ಬಿದ್ರೆ ಗೋವಿಂದ. ಗೋವಿಂದನು ವರ್ಡ್ ಅಲ್ಲಿ ಬರ್ತಿಲ್ಲ, ಚಿತ್ರ ಬಿಡಿಸ್ಬಿಟ್ಟಿದ್ದಾರೆ ನಾಮ ಸಿಂಬಲ್ ಹಾಕ್ಬಿಟ್ಟು. ವಾ ವಾ ವಾ. ಅಂಡ್ ಸತ್ಯ ಕೂಡ ಅಲ್ವಾ ಇದು. ತುಂಬಾ ಜನ ನಂಬ್ತಾರೆ ಇದನ್ನ. ಆಕ್ಚುಲಿ ಜನಗಳು ಕಂಡ್ಬಿಟ್ರೆ ಮನುಷ್ಯ ಉದ್ಧಾರ ಆಗೋ ಡೌಟ್ ಅನ್ನೋದನ್ನ ತುಂಬಾ ಜನ ನಂಬ್ತಾರೆ. Yes, 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 you are right. ನಾವೇನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಇದ್ರೆ ಅದನ್ನ ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ ಹೋಗ್ಬಾರ್ದು ಅಂತೆ. ನೆಗೆಟಿವ್ ಎನರ್ಜಿ ಅನ್ನೋದು ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಕಣ್ಣು ಬೀಳುತ್ತೆ ಅನ್ನೋದು ಮೂಢನಂಬಿಕೆ, ಅದು ಬೇರೆ ಪ್ರಶ್ನೆ. ಬಟ್ ಈ ನಮ್ ಸುತ್ತಮುತ್ತ ನೆಗೆಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದಾಗೆ ನಿನ್ ಕೈಲಿ ಆಗತ್ತಾ ಅದು? ಅದೆಲ್ಲ ಮಾಡಕ್ ಆಗತ್ತಾ? ಸಾಧ್ಯನಾ? ಈ ತರ ಎಲ್ಲ ನೆಗೆಟಿವ್ ಥಾಟ್ಸ್ ಗಳು ಬರುತ್ತೆ ನೋಡಿ ಬೇರೆಯವ್ರಿಗೆ. ಅದು ನಮ್ ಸುತ್ತ ಸುಧಾಡ್ತಿರುತ್ತೆ. ಹೌದಲ್ವಾ, ಇವ್ರು ಹೇಳ್ತಾ ಇರೋದು ಒಂದ್ ರೀತಿನಲ್ಲಿ ಸರಿನೇ ಇದೆ, ಆಗತ್ತಾ ನನ್ ಕೈಲಿ ಇದೆಲ್ಲ ಅನ್ನೋ ತರ ಮೈಂಡ್ ಅಲ್ಲಿ ಬಂದ್ಬಿಟ್ರೆ ಆಬ್ವಿಯಸ್ಲಿ ಆ ಕೆಲಸ ಸಕ್ಸಸ್ ಆಗಲ್ಲ. ನೀನ್ ಹೇಳೋದು ಒಂದ್ ರೀತಿ ಸರಿಯಾಗಿ ಆಯ್ತು. ಸೊ ಹಂಗಾಗಿ ಯಾರ ಹತ್ರ ಅದನ್ನ ಶೇರ್ ಮಾಡ್ಕೊಳಕ್ ಹೋಗ್ಬಾರ್ದು. ಮಾಡ್ಕೋಬೇಕು ಎಂತವ್ರ ಹತ್ರ ಪಾಸಿಟಿವ್ ಎನರ್ಜಿ ಕೊಟ್ಟು ನಿಮ್ಗೆ ಇನ್ನೂ ಹುರಿದುಂಬಿಸ್ತಾರಲ್ಲ, ಇಲ್ಲ ಆಗುತ್ತೆ ನಿನ್ ಕೈಲಿ ಮಾಡು ಅಂತ ಹೇಳ್ತಾರೆ ನೋಡಿ, ಅಂತವ್ರ ಹತ್ರ ಹೇಳ್ಕೋಬೇಕು. ಕರೆಕ್ಟ್. ಬಟ್ ಏನೇ ಹೇಳಿ ಅವ್ರು ಬರ್ತಿರೋದು ಕ್ರಿಯೇಟಿವಿಟಿ ಲೆವೆಲ್ ಮಾತ್ರ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಗುರು. ಇಷ್ಟ ಆಯ್ತಾ ನಿಮ್ಗೆ? ಕಾಮೆಂಟ್ ಮಾಡಿ ಮಿಸ್ ಮಾಡ್ದೇನೆ ಹೆಂಗಿತ್ತು ಅಂತ ಲೈನ್ಸ್.